ತುಂಬಾ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ, ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗುರು, ನಾವೆಲ್ಲ ಇನ್ನ ಚಿಕ್ಕವರು, ನಾವು ಮಾತಾಡುವಷ್ಟು ಇನ್ನ ಬೆಳೆದಿಲ್ಲ. ಫ್ಲಾಶ್ ಬ್ಯಾಕ್ ಹೇಳಕ್ಕಾಗ್ತಿಲ್ಲ. ನಮ್ ಬಾಸ್ ಮೂವಿ ನೋಡೋಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬಾಸ್ ಅಲ್ಲಿ ಏನ್ ಇಷ್ಟ? ಸ್ಟೈಲ್, ಆಕ್ಟಿಂಗ್? ಆಕ್ಚುಲಿ ನಮ್ ಬಾಸ್ ಅಲ್ಲಿ ಏನ್ ಇಷ್ಟ ಅಂತಲ್ಲ, ಬಾಸೇ ಇಷ್ಟ. ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲದು. ಅವ್ರ ನಮ್ ದೊಡ್ಡ ಫ್ಯಾನ್. ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದ್ರೆ ಸಾಯೋವರೆಗೂ ಅದು ಫ್ಯಾನೇನೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ. ಏನು ಹೇಳೋಣ ಇಂತೂರಿಗೆ? ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದಿರೋ ತೀರ್ಪು ಅಂತ ಕೊಡುತ್ತೆ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಆಯ್ತು, ಆಮೇಲೆ ನಮಗೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ಆ್ಯಂಡ್ ಆ ಎರಡು ಫ್ಯಾಮಿಲಿಗೂ ಆ ದೇವರು ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಬೇಡ್ಕೊತೀನಿ. ಎಸ್ಪೆಷಲಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ. ಯಾವುದು ತಪ್ಪು ಹೆಣ್ಣು ಹೊಣ್ಣು ಮಣ್ಣು ಇದರಿಂದ ಗಂಡು ಹೋಗಬಾರ್ದು. ಅದಕ್ಕೆ ಬದಲಾಗಿ ಗಂಡು ಹಿಂದೆ ಮೂರು ಬರಬೇಕು. ತಪ್ಪುಗಳಿಗೆ ಇದು ಮಾಡಿದೆ. ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ, ಕಷ್ಟವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಸಿಟ್ನಲ್ಲಿ ಏನೇನೋ ಮಾತಾಡಿದೆ, ಅದರಿಂದ ದರ್ಶನ್ ಅಭಿಮಾನಿಗಳಿಗೆ ಬೇಜಾರಾಗಿದೆಯಂತೆ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ದರೆ ಬಾಯಿ ಬಡ್ಕಳಿ. ಮುಂದೆ ಹಾಗೆ ಆಗಲಿ ಅಂತ ಕೂಡ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು. ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಹುಷಾರು, ಬಿದ್ದಿದ್ಯಾ ಜೋಪಾನ.